ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ. ನನ್ನ ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಇವತ್ತು ಹಲಸಿನ ಹಣ್ಣಿನಲ್ಲಿ ಕಡುಬು ಮಾಡೋದನ್ನು ತೋರಿಸ್ಕೊಡ್ತೀನಿ. ಒಂದು ಬೌಲಾಗಷ್ಟು ನಾನು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ಪಾಗಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದು 4 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಟೈಮ್ ಇಲ್ಲ ಅಂದರೆ 2 ಅವರ್ ನೆನೆಸ್ಕೊಬೋದು. ಇದು ಬೆಲ್ಲಕ್ಕೆ ಅರ್ಧ ಕಪ್ಪಾಗಷ್ಟು ನೀರು ಹಾಕಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅರ್ಧ ಚಿಪ್ಪಾಗಷ್ಟು ನಾನು ಹಸಿ ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರದು, ತುಪ್ಪ, ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ ನಾನು. ಆ ಜಾರ್ಗೆ ಹಲಸಿನ ಹಣ್ಣನ್ನು ಈ ಥರ ನಾನು ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರೋಣ. ರುಬ್ಬಿದ್ದಾಯಿತು. ಇಷ್ಟು ಮಾತ್ರ ಆದರೆ ಸಾಕು. ಇಷ್ಟು ಮಾತ್ರ ರುಬ್ಕೊಂಬಂದರೆ ಸಾಕು. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ನಾನು ಅದೇ ಜಾರ್ಗೆ ಅಕ್ಕಿಯನ್ನು ಹಾಕ್ಕೊಳ್ತೀನಿ. 4 ಅವರ್ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಅದೇ ಜಾರ್ಗೆ ಹಾಕ್ಕೊಳ್ತೀನಿ ನಾನು. ಇವಾಗ ತೆಂಗಿನ ತುರಿನ ಅದನ್ನ ಜೊತೆಗೆ ಸೇರಿಸ್ಕೊತೀನಿ. ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ, ಅದಕ್ಕೆ ಸೇರಿಸ್ಕೊತೀನಿ. ಏಲಕ್ಕಿ ಪೌಡ್ರು ಇಷ್ಟು ಹಾಕಿ ನಾನು ರುಬ್ಕೊಂಬತ್ತೀನಿ. ಆಯ್ತು, ಇದು ರೆಡಿ ಆಯಿತು. ಇದಕ್ಕೆ ಸೇರಿಸ್ಕೊತೀನಿ ನಾನು. ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಅಷ್ಟು ಬಿಡಬೇಕು. ಒಂದು ಬಾಳೆ ಎಲೆ ತೊಗೊಂಡು ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಮಾಡ್ಕೊಬೇಕು. ಮಾಡಿಕೊಂಡು ಈ ಥರ ಇಡ್ಲಿ ಪ್ಲೇಟ್ ಮೇಲೆ ಈ ಥರ ಇಟ್ಕೊಂಡು ಬೇಯಿಸ್ಕೊಂಡು ಮುಚ್ಚಳನ ಮುಚ್ಚಿ ತುಂಬ ಚೆನ್ನಾಗಿ ಬಂದಿರುತ್ತೆ. ತುಪ್ಪ ಅದಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸಿರುತ್ತೆ. ಸೂಪರಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಾಚಿಂಗ್. ఆశకు అత్యాశకు కలిగిన తేడా అక్షరం కానీ జీవితంలో అక్షరం కాదు.